ನಮಸ್ಕಾರ. ಇದು ನನ್ನ ಟೆಂಪಲ್ಸ್ ಆಫ್ ಸಿಂಗಪೂರ್ ಸರಣಿಯ 3ನೇ ಎಪಿಸೋಡ್. ಮೊದಲ 2 ಎಪಿಸೋಡ್ಗಳು ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳಿದು ನನಗೆ ತುಂಬಾ ಸಂತೋಷ ಆಯಿತು. ಇವತ್ತು ನಾವು ಲಿಟಲ್ ಇಂಡಿಯಾದಲ್ಲಿರುವ ಶ್ರೀನಿವಾಸ ಪೆರುಮಾಳ್ ದೇವಾಲಯದ ದರ್ಶನ ಪಡೆಯೋಣ. ಇದು ಸಿಂಗಪೂರಿನ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ವಿಷ್ಣು ದೇವಾಲಯಗಳಲ್ಲಿ ಒಂದು. ಈ ದೇವಾಲಯದ ಇತಿಹಾಸ ಬಹಳ ಹಳೆಯದು. ಸುಮಾರು 1855ರಿಂದ 1887ರ ಅವಧಿಯಲ್ಲಿ ನಾರಾಯಣ ಪಿಳ್ಳೈ ಅವರು ದೇಣಿಗೆಯಾಗಿ ಕೊಟ್ಟ ಜಮೀನಿನ ಮೇಲೆ ಈ ದೇವಾಲಯ ನಿರ್ಮಾಣಗೊಂಡಿತು. ಆದಿಯಲ್ಲಿ ಇದು ಚಿಕ್ಕ ಮರದ ಕಟ್ಟಡವಾಗಿದ್ದು, ನಂತರ ಕ್ರಮೇಣ ದೊಡ್ಡ ಹಾಗೂ ಶಕ್ತಿಯುತವಾದ ದೇವಾಲಯವಾಗಿ ರೂಪಾಂತರಗೊಂಡಿತು. 1966ರಿಂದ 1979ರ ಮಧ್ಯ ದೇವಾಲಯಕ್ಕೆ ಸುಂದರವಾದ ರಾಜಗೋಪುರ, ಕಲ್ಯಾಣ ಮಂಟಪ ಮತ್ತು ಅನ್ನಪ್ರಸಾದದ ಹಾಲನ್ನು ನಿರ್ಮಿಸಲಾಯಿತು. ಈ ರಾಜಗೋಪುರ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿತವಾಗಿದ್ದು, ಬಣ್ಣ ಬಣ್ಣದ ದೇವತೆಗಳ ಮೂರ್ತಿಗಳು ಮತ್ತು ಕೆತ್ತನೆಗಳು ಕಣ್ಣು ತಣಿಸುವಂತಿರುತ್ತವೆ. ಇಲ್ಲಿನ ಮುಖ್ಯ ದೇವರು ಶ್ರೀ ವಿಷ್ಣು. ವಿಷ್ಣುವನ್ನು ಇಲ್ಲಿ ಶ್ರೀನಿವಾಸ ಪೆರುಮಾಳ ರೂಪದಲ್ಲಿ ಪೂಜಿಸುತ್ತಾರೆ. ದೈನಂದಿನ ಪೂಜೆ, ಅಭಿಷೇಕ ಮತ್ತು ಸಂಜೆ ದೀಪಾರಾಧನೆ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ತಮಿಳರ ಪವಿತ್ರ ಮಾಸ ಪುರಟ್ಟಾಸಿಯಲ್ಲಿ ಪ್ರತಿದಿನ ಶ್ರೀನಿವಾಸ ಕಲ್ಯಾಣ ನಡೀತದೆ. ಶ್ರೀನಿವಾಸ ಪೆರುಮಾಳ ಮತ್ತು ಪದ್ಮಾವತಿ ದೇವಿಯ ದಿವ್ಯ ವಿವಾಹ. ಈ ದಿನ ಭಕ್ತಿ, ಸಂಗೀತ, ನಾದ, ಹೂವಿನ ಅಲಂಕಾರ ಎಲ್ಲವೂ ಸೇರಿ ಅದ್ಭುತವಾದ ಆಧ್ಯಾತ್ಮಿಕ ವಾತಾವರಣವೇ ನಿರ್ಮಾಣವಾಗಿರುತ್ತೆ. ಪುರಟ್ಟಾಸಿ ಹೊರತುಪಡಿಸಿ ಇಲ್ಲಿ ವರ್ಷ ಪೂರ್ತಿ ಹಲವು ವಿಶೇಷ ಹಬ್ಬಗಳು ನಡೆಯುತ್ತವೆ. ಅವುಗಳಲ್ಲಿ ಪ್ರಮುಖ ಹಬ್ಬ ಅಂದರೆ ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ತಾಯ್ಪೂಸಂ, ದೀಪಾವಳಿ, ತಿರುಪವಡೈ ಮುಂತಾದವು. ತಾಯ್ಪೂಸಂ ದಿನ ಭಕ್ತರು ಇಲ್ಲಿಂದ ಕಾವಡಿ ಹೊತ್ತು ಶ್ರೀ ತೆಂಡಾಯುತಪಾಣಿ ದೇವಾಲಯದವರೆಗೆ ಪಾದಯಾತ್ರೆ ಮಾಡ್ತಾರೆ. ಅದು ನೋಡೋದೇ ಒಂದು ಆಧ್ಯಾತ್ಮಿಕ ಅನುಭವ. ಈ ದೇವಾಲಯವನ್ನು 1978ರಲ್ಲಿ ಸಿಂಗಪೂರ್ ಸರ್ಕಾರ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಿದೆ. ಇದು ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿರೂಪ. ಇಲ್ಲಿ ನಿಂತು ಶ್ರೀನಿವಾಸ ಪೆರುಮಾಳ ದೇವರ ಮುಖವನ್ನು ನೋಡುವ ಕ್ಷಣದಲ್ಲಿ ಮನಸ್ಸು ತುಂಬ ಶಾಂತಿಯುತವಾಗುತ್ತದೆ. ಅವರ ದರ್ಶನ ಸಿಕ್ಕರೆ ಎಲ್ಲ ಕಷ್ಟಗಳು ಸರಿಯಾಗುತ್ತವೆ ಅನ್ನಿಸುವಷ್ಟು ಶಕ್ತಿ ಈ ಸ್ಥಳದಲ್ಲಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಸುಂದರ ದೇವಾಲಯದ ಕತೆ ಜೊತೆ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಶ್ರೀದೇವರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು.